ನಾನು ಒಂದು 50 ವಿಲೇಜಲ್ಲಿ ನಾನು ಪರ್ಸನಲ್ ಸಮೀಕ್ಷೆ ಮಾಡಿದೆ. ಇದೇ ಒಂದು ನಿಮಿಷ. 50 ವಿಲೇಜ್ನಲ್ಲಿ ಪರ್ಸನಲ್ ಸಮೀಕ್ಷೆ ಮಾಡಿದೆ. ನಾನು ಕಾರ್ಯ ಕೊಡೋದಾಗ, ಒಂದು ತಿಥಿಗೆ ಹೋದಾಗ, ಒಂದು ಮದುವೆಗೆ ಆದಾಗ 100 ಜನ JDS ಕಾರ್ಯಕರ್ತ ನಾನು ಸಮೀಕ್ಷೆ ಮಾಡಿದಾಗ 80 ಜನ ಅವ್ರು ಬೇಡ ಅಂತ, ಇನ್ನು 20 ಜನ ಫೇವರ್ ಅವ್ರಿಗೆ. 100 ಜನದಲ್ಲಿ ನಾವು ಪ್ರತಿಯೊಂದು ವಿಲೇಜಲ್ಲೂ ನೋಡಿದ್ದೀನಿ. ಅಷ್ಟಾಯ್ತಾ? ನಮ್ಮ ತಾಲೂಕು ಜನತಾದಳದ ಅಧ್ಯಕ್ಷರು ವಿಶ್ವ ಒಳ್ಳೆಯವರೇ, ಅವ್ರ ಸಂಘಟನೆ ಇಲ್ಲ, ನಿಲ್ಲಾಗಿದೆ ಸಂಘಟನೆ. ಅವ್ರು ಒಳ್ಳೆತನ ಇದೆ, ಅದ್ರ ಬಗ್ಗೆ ನಾವು ಮಾತಾಡೋಲ್ಲ. ಸಂಘಟನೆ ಜೀರೋ, ಅನುಮಾನ ಬೇಡಿ. ಈಗ ಅಂದಾನಿ ಮತ್ತು ನರೇಂದ್ರ ಒಂದು ನಾಣ್ಯದ 2 ಮುಖಗಳು. 27 ವರ್ಷದಿಂದ ನಮ್ಮ ಕ್ಷೇತ್ರ ನಿಲ್ಲಾಗಬೇಕಾದ್ರೆ ಇವರು ಇಬ್ಬರೇ ಕಾರಣ. ಎಲ್ಲ ತಾಲೂಕು ಆಫೀಸ್ ಆಗಿ ಎಲ್ಲ ಏನೇವನ್ನು ಸರ್ಕಾರಿ ಆಫೀಸಲ್ಲಿ ಲಂಚ, ಅತಿ ಲಂಚ ಇಲ್ಲದೆ ಕೈಲಿ ಮುಡ್ತಾ ಇಲ್ಲ ಯಾರು. 100 ರೂಪಾಯಿಗೆ 1000 ಲಂಚ. ನಾನು ಒಬ್ಬ ಮಲ್ಕರಿಯಾಗಿ ಹೇಳ್ತಾ ಇರೋದು ಇದ್ದು. ಈ ಮಟ್ಟಕ್ಕೆ ಮಾಡ್ಬೇಕಾದ್ರೆ ಇವರಿಬ್ಬರೇ ಕಾರಣ. ಯಾವುದೇ ಒಂದು ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೂ ಇದು ಏನು ಕಮಿಷನ್ ಇವರಿಬ್ಬರಿಗೂ. ಅರ್ಥ ಮಾಡ್ಕೊಳ್ಳಿ. ಇವರಿಬ್ಬರಿಂದ ನಮ್ಮ ತಾಲೂಕು ಹಾಳ ಹೋಗಿದೆ. ನಾ ತಿಳಿದ ಮಟ್ಟಿಗೆ ನಿಮ್ಮ ಅಭಿಪ್ರಾಯ ಹೇಳಿ. 80% ಬೇಡ ಅಂತ ಇದ್ದಾರೆ ಇವ್ರನ್ನ, ಇನ್ನು 20% ಸರಿ ಅಂತ ಇದ್ದಾರೆ. ಅಲ್ಲ, ನನ್ನ ಅಭಿಪ್ರಾಯ ಹೇಳ್ತಾ ಇರೋದು, ಬೇಡ ಅಂತ ಹೇಳ್ತಾ ಇಲ್ಲ. ಪ್ರಜಾಪ್ರಭುತ್ವ ಯಾರು ಬೇಡ ಅನ್ನೋಕ್ಕಾಗಲ್ಲ. ಬೇಡಿ, ನನ್ನ ಅಭಿಪ್ರಾಯನ ಹೇಳ್ತೀನಿ. ನನ್ನ ಸಮೀಕ್ಷೆನ ಹೇಳ್ತೀನಿ, ತೀರ್ಮಾನ ನಿಮ್ದು. ನನ್ನ ಸಮೀಕ್ಷೆನ ಹೇಳ್ತೀನಿ, ತೀರ್ಮಾನ ನಿಮ್ದು. ನಾನು ಯಾವ ಸರಿ ತಪ್ಪು ಅಂತ ಅಂದ್ರೆ ಇವ್ರಿಬ್ರು ಒಂದು ನಾಣ್ಯದ 2 ಮುಖಗಳು. ಒಬ್ಬ ಏನಂತಾನೆ, ನಾ ಡೋರ್ ಹಾಕ್ಸ್ತೀನಿ ಮಲಗಿದ್ದ ಅಂತ ಒಬ್ಬಂತಾನೆ, ಇನ್ನೊಬ್ಬ ಇಸ್ಪೇಟ್ ಆಡ್ತೀನಿ ಅಂತ ಹೇಳ್ತಾನೆ. ಇವರು ಅಭಿವೃದ್ಧಿ ಹೇಳ್ತಾ ಇಲ್ಲ, ಇವರು ವೈಯಕ್ತಿಕ ಹೇಳ್ತಾ ಇದ್ದಾರೆ. ಅನುಮಾನ ಬೇಕಾಗಿಲ್ಲ, ಅವ್ರಿಬ್ಬರ ಮೇಲೆ ಬರ್ತಾ ಇರೋದು. ತೀರ್ಮಾನ ನೀವು ತಗೊಳ್ಳಿ ಏನು ಮಾಡಬೇಕು ಅನ್ನೋದನ್ನ. ಅದು ಇವಾಗ ಹೊಸ ಬರೋರು ಅಷ್ಟೇ. ಈ ವರ್ಷದಿಂದ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಮಾಡೋದಿದ್ರೆ ಕ್ಯಾಂಡಿಡೇಟ್ ಆಗಲಿ, ಇಲ್ಲ ಆಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕಷ್ಟ ಸುಖಕ್ಕೂ ಎಂಟ್ರಿ ಆಗಬೇಕು, ಪ್ರತಿಯೊಂದು ಕಾರ್ಯಕ್ಕೂ ಬರಬೇಕು, ಒಳ್ಳೆದಕ್ಕೆಲ್ಲ ಸಪೋರ್ಟ್ ಮಾಡಬೇಕು. ನಮ್ಮ ಜನ ತಪ್ಪಿದ್ದು ಇದ್ರೆ ಅವ್ರ ವಿಷಯಕ್ಕೆ ಹೋಗಬಾರ್ದು, ನಮ್ಮ ಪಾರ್ಟಿಯವ್ರು ಇದ್ರೆ ಅವ್ರ ವಿಷಯಕ್ಕೆ ಹೋಗಬಾರ್ದು. ಒಳ್ಳೆತನ ಇದ್ರೆ ಎಂಟ್ರಿ ಆಗಬೇಕು. ಅಷ್ಟಿದ್ರೆ ಹೊಸಬ್ರು ಬರಬೇಕು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಇವ್ರಿಗೆ. ನನ್ನ ಅಭಿಪ್ರಾಯ ಈಗಲೇ ಕಂಟಿನ್ಯೂ ಆಗಬೇಕು. ಪ್ರತಿಯೊಂದು ವಿಲೇಜ್ಗೂ ಹೋಗ್ಬೇಕು. ಇವರು ಕಷ್ಟಕ್ಕೆಲ್ಲ ಭಾಗಿಯಾಗಬೇಕು, ಆದರೆ ಗೆಲ್ಬೋದು. ಈಗ ಸುಮ್ಮನೆ ಹೋಗಿ ಎಲೆಕ್ಷನ್ಲಿ ಅಂತೀನಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದು ಈಗಿನಿಂದ ವರ್ಕ್ ಮಾಡ್ಬೇಕು. 2 ವರ್ಷದಿಂದ ಟಿಕೆಟ್ ಕೊಡದೇ ಇರೋಕ್ಕಿಂತ ಇಲ್ಲ, ಪಕ್ಷದ ನಿಂತು ಕೆಪಾಸಿಟಿ ಇರಬೇಕು ಅವ್ರಿಗೆ. ಅವಶ್ಯಕತೆ ಇಲ್ಲ, ಪಕ್ಷದ ನಿಂತು ಗೆಲ್ತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಇಲ್ಲಾಂದ್ರೆ ಬರಬಾರ್ದು ಇಲ್ಲಿಗೆ. ನೇರವಾಗಿ ಹೇಳಿದ್ದೀನಿ. ಅದು ಲೆಕ್ಕಕ್ಕಿಲ್ಲ, ಅವನೇ ಲೆಕ್ಕಕ್ಕಿಂತ ನಮ್ಗೆ ಗೆದ್ದವನೇನು ಬರ್ತೇನು ಹೆಸರು ಬೇಕಾಗಿಲ್ಲ ನಮ್ಗೆ. ಈಗ ಇವ್ ಗೆಲ್ತೀವಿ ಅಂತ ಬಂದ್ಬಿಟ್ಟು ಪತ್ವಿನಾಗ ಹೋಗಿ ಕೂತ್ಕೊಂಡು ಏನ್ ಮಾಡ್ತೀರಿ? ಈಗಲಿಂದ ಕಂಟಿನ್ಯೂ ವರ್ಕ್ ಮಾಡ್ಲಿ. ಟಿಕೆಟ್ ಕೊಡೋದು ಆಮೇಲೆ ಇಲ್ಲ ಕೊಟ್ಟಿಲ್ವ ಟಿಕೆಟ್, ನಿಲ್ತೀನಿ ಪಕ್ಷದ ನೀವು ಸಪೋರ್ಟ್ ಕೊಡ್ರಿ ಅಂడి, ಕೊಡೋಣ. ನಮಗೂ ಜನ ಇದೆ, ಇವ್ರಿಗಿಂತ ಏನು ಕಡಿಮೆ ಇಲ್ಲ. ಅಂದಾನಿ ನರೇಂದ್ರಗಿಂತ ಜನ ನಾವು ಕಡಿಮೆ ಇಟ್ಟಿಲ್ಲ. ಓಪನ್ ಚಾಲೆಂಜ್ ನಾನೇ ಮಾಡ್ತೀನಿ ಅವ್ರಿಬ್ಬರಿಗೆ. ಯಾವ ಪಂಚಾಯತ್ ನಿಂತು ಗೆಲ್ಲಿ ನಾನು ಆಪೋಸಿಟ್ ಅವ್ರಿಬ್ರು ಓಪನ್ ಚಾಲೆಂಜ್ ಕೊಡ್ತೀನಿ ಅವ್ರಿಗೆ. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಿಗಳು, ಇವತ್ತು ನಾವೆಲ್ಲ ಏನಾದ್ರು ರಾಜಕಾರಣದಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಸ್ಥಾನನ ಹೊಂದಿದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತರು ನಮಗೆ ವೀರಗೌಡರು. ನಾವು ಆ ಕಾಲದಿಂದ ನಾವು ವೀರಗೌಡರು ಅನ್ವಯಗಳು. ಯಾಕೆಂದರೆ ನಾವು ರಾವಣಿಲಿ ಬೆಳೆದದ್ದು. ನಾನು ಇವತ್ತು ತಿರುಗಾಡಿದ್ದು ರಾವಣಿಲಿ. ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗಲೂ ಕೂಡ ನಾವು ಅವ್ರ ಜೊತೆಲಿದ್ದವರು. ಎಲ್ಲ ನಮ್ಮ ರಾಜಕೀಯವಾಗಿ ಬೆಳೆದಂಥ ನಮ್ಮ ಗುರುಗಳು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಈ ಸಭೆಗೆ ಮುಖ್ಯ ಆಹ್ವಾನಿತರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಅವರೇ, ಮತ್ತು ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಜವರೇಗೌಡ್ರೆ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲಿ ಇವತ್ತು ತಾಲೂಕಲ್ಲಿ ಇಲ್ಲದೇ ಇರುವಂಥ ವಿಚಾರಗಳು ನಡೀತಾವೆ. ನಾವು ಇಲ್ಲಿ ಯಾರು JDS ಬಂಡಾಯದವರು ಅಲ್ಲ, ನಾವೆಲ್ಲ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಯಾರು ಕೂಡ ನಮ್ಮ JDS ಪಕ್ಷದಲ್ಲಿ ಬಂಡಾಯ ಹೇಳುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರ ಮನೆ ದುಡ್ಡ 100 ರೂಪಾಯಿನಾದ್ರು ಕೂಡ ಪಕ್ಷಕ್ಕೆ ಹಾಕಿರುವಂಥದ್ದು ಈ ಮಳವಳ್ಳಿ ತಾಲೂಕು. ಅಲ್ಲಿ ಬೇರೆ ಕಡೆ ಎಲ್ಲ ತಾವು ಅವ್ರ ಅಭ್ಯರ್ಥಿ ಸ್ಟ್ರಾಂಗ್ ಆಗಿರ್ತಾರೆ, ಅವರು ದುಡ್ಡು ಇನ್ನೊಂದು ಕೊಟ್ಟು ರಾಜಕಾರಣ ಮಾಡಿದರೆ, ಈಗ ನಮ್ಮ ಮಳವಳ್ಳಿ ತಾಲೂಕಲ್ಲಿ ನಾವು ಯಾವ ಪಕ್ಷದ ನಮ್ಮ ಪ್ರತಿಯೊಬ್ಬ ಮುಖಂಡ ಜೊತೆಗೆ ಕೊನೆಗೆ ಕಟ್ಟ ಕಡೆಯ ಕಾರ್ಯಕರ್ತರು ಕೂಡ 100 ರೂಪಾಯಿ ಅವನ ಕೈಯಿಂದ ಜೋಬಿಂದ ತೆಗೆದು 4 ಜನ ಟೀ ಕುಡಿಸಿರ್ತಾನೆ. ಅಂಥ ಪಕ್ಷದಲ್ಲಿ ನಾವು ಬೆಳೆದಿರೋರು. ನಾವು ಯಾರೂ ಕೂಡ ಬಂಡಾಯ ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ಬಂಡಾಯದವರಲ್ಲ. ನಮ್ಮ ಉದ್ದೇಶ ಒಂದೇ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಗೆ ಈಗ ಇರುವಂಥ ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು ಅಂತ ನಮಗೆ ಕೈ ಜೋಡಿಸಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಕೈ ಜೋಡಿಸಿಲ್ಲ.
ಕೈ ಜೋಡಿಸುವಂತ ವಿಚಾರ ಬಂದಾಗ ಯಾರು ಜೋರಾಗಿ ಮಾತಾಡ್ತಾರೆ, ಯಾರು ಕೇಳ್ತಾರೆ, ಅವ್ರ ವಿರುದ್ಧವಾಗಿ ಏನೋ ಒಂದು ಮಾತಾಡೋದು ಅನ್ನುವಂಥ ಒಂದು ಸ್ವಭಾವನ ಬೆಳೆಸ್ಕೊಂಡಾಗ ಅದು ನಮಗೆ ಬೇಜಾರಾಯಿತು. ಬೇಜಾರಾದಾಗ ನಾವು ಪಕ್ಷ ಅವರಿಂದ ದೂರ, ಪಕ್ಷದಿಂದಲ್ಲ, ಯಾರು ನಮ್ಮನ್ನು ವಿರುದ್ಧವಾಗಿ ಮಾತಾಡಿದ್ರು ಅವರಿಂದ ದೂರ ಇರುವಂಥ ವಿಚಾರವನ್ನು ಮಾಡ್ಬೋದು. ಇವತ್ತು ನಾವು ನಮ್ಮ ದೊಡ್ಡ ಮಟ್ಟದಲ್ಲಿ ನಾವು ಇವತ್ತು ಏನು ವಿಚಾರ ಮಾತಾಡಬೇಕಾದ್ರೂ ದೇವೇಗೌಡರು, ಕುಮಾರಸ್ವಾಮಿ ಅವರು ನಮ್ಮ ಹೈಕಮಾಂಡು ಅವ್ರಿಗೆ ನಾವು ಕೇಳೋದು ಒಂದೇ ವಿಚಾರ, ನಮಗೆ ಸೂಕ್ತ ಅಭ್ಯರ್ಥಿ ಬೇಕು. ನಾವು ಯಾವುದೇ ವಿಚಾರದಲ್ಲೂ ಹಿಂದೆ ಮುಂದೆ ಮಾತಾಡುವಂಥದ್ದಿಲ್ಲ. ಏನು ನಮಗೆ ಮಾಜಿ ಶಾಸಕರಿದ್ದರು, ಅವರು ನಮ್ಮ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ. ಅದು ನೇರವಾಗಿ ಇದೊಂದು ವಿಚಾರನ ನಾವು ಹೇಳುವಂಥ ವಿಚಾರ ಹೇಳಿದ್ವಿ. ಪಕ್ಷ ವಿರೋಧಿಗಳಂತೂ ನಾವಲ್ಲ, ಯಾರು ಕೂಡ ಪಕ್ಷ ವಿರೋಧಿಗಳು ಅಂತ ಬಿಂಬಿಸುವಂಥ ಅವಶ್ಯಕತೆ ಇಲ್ಲ. ನಮಗೆ ಏನಂದರೆ ಇರುವಂಥ ಅಭ್ಯರ್ಥಿ ಎಲೆಕ್ಷನ್ ಟೈಮ್ ಗಂಟಲು ಏನೂ ಮಾತಾಡೋಂಗಿಲ್ಲ. ಈಗ ಎಲೆಕ್ಷನ್ ಸೋತಾಯಿತು, ಹೊಂಟೋದ್ಮೇಲೆ ಇಲ್ಲಿವರೆಗೂ ಯಾರೂ ಬಂದಿಲ್ಲ. ಅವರೊಬ್ಬರು ಆಕಾಂಕ್ಷಿಗಳು ಇರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಚಂದ್ರಶೇಖರ್ ಅವ್ರನ್ನ ಕೇಳಿದ್ವಿ. ಆಕಾಂಕ್ಷಿ ನಾವು ನಿಂತ್ಕೊಳ್ಳ ಅಂತ ಯಾಕನ್ಬೇಕು? ಕಾಂತರಾಜಣ್ಣ ಎಲೆಕ್ಷನ್ ನಿಂತ್ಕೊಬಾರ್ದು ಅಂತ ಹೇಳೋದಕ್ಕೆ ನಾವ್ಯಾರು? ಅವ್ರಿಗೆ ಅಧಿಕಾರ ಅದೇ. ನಮ್ಮ ಇವ್ರನ್ನ ಜಯರಾಜಣ್ಣನ ಯಾಕೆ ಎಲೆಕ್ಷನ್ ನಿಂತ್ಕೊಬಾರ್ದು ಅಂತ ಅನ್ಬಾರ್ದು? ಅವ್ರ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ದುಡ್ದಿಲ್ವ ಅವರು? ಅದಕ್ಕೆ ನಾವು ಏನು ಕೇಳ್ತಾ ಇದ್ದೀವಿ, ಒಂದು ವಿಚಾರ ಏನು, ನಮಗೆ ಒಳ್ಳೆ ಅಭ್ಯರ್ಥಿ ಬೇಕು, ಸಮಾಜ ಸೇವೆ ಮಾಡೋದಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಸಭೆ ಮಾಡಿರೋದು ಸತ್ಯ. ಅದ್ರಲ್ಲಿ ಎರಡು ಮಾತಿಲ್ಲ. ವಿರೋಧಿಗಳಲ್ಲ, ಪದೇ ಹೇಳ್ತಾ ಇದ್ದೀನಿ, ನಾವು ಪಕ್ಷ ವಿರೋಧಿಗಳಲ್ಲ. ನಮ್ಮಂತೂ ಪಕ್ಷ ಪರವಾಗಿ ನಿಂತಿರುವಂಥವ್ರು, ನಮ್ಮ ಪಕ್ಷಕ್ಕೆ ನಾವು ಏನು ದುಡ್ದಿದ್ದೀವಿ ಅನ್ನೋದು ಇಡೀ ತಾಲೂಕಿನ ಜನಕ್ಕೆ ಗೊತ್ತು. ಏನು ಹೇಳು, ನಾವು ಇವತ್ತು ತಾಲೂಕ್ ಪಂಚಾಯತಿಯಲ್ಲಿ ಹೋರಾಟ ಮಾಡುವಾಗ ಪ್ರತಿಯೊಂದು ಕೂಡ ತಾಲೂಕ್ ಪಂಚಾಯತಿ ಜನಕ್ಕೆ ಗೊತ್ತಿತ್ತು, ಪ್ರತಿ ತಾಲೂಕಿನ ಜನಕ್ಕೂ ಗೊತ್ತಿತ್ತು. ವಿಚಾರ ಏನು, ನೇರವಾಗಿ ನಾವು ಪಾರ್ಟಿಗೋಸ್ಕರ ಹೋರಾಟ ಮಾಡಿದ್ದೀವಿ, ಹೊಡೆದಾಟ ಮಾಡಿದ್ದೀವಿ. ಅದರಿಂದ ದಯವಿಟ್ಟು ನಮ್ಮ ಹೈಕಮಾಂಡು ಏನೇ ಒಂದು ವಿಚಾರ ಇರಲಿ, ನಾವು ಯಾವುದೇ ರೀತಿ ಕೆಟ್ಟತನವಾಗಿ ನಾವು ಯಾವುದೇ ವಿಚಾರ ಮಾಡಿಲ್ಲ. ದಯವಿಟ್ಟು ಈ ಸಭೆಯಲ್ಲಿ ಬೇರೆ ರೀತಿ ಬಿಂಬಿಸಬಾರ್ದು ಅಂತೇಳಿ ನಾನು ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತೆ ಎರಡು ಮಾತನ್ನು. ಅವರು ಒಂದು ವೈದ್ಯಕೀಯ ಸೇವೆ ಮತ್ತು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಎಲ್ಲರೂ ಇಲ್ಲಿ ಕೇಳ್ಕೊಂಡಾಗ ಇವತ್ತು ಇವರು ನೀವು ಆಗಮಿಸಬೇಕು ಅಂತ ಹೇಳಿದಾಗ ಇವತ್ತು ಇವರು ಬಂದು ಇಲ್ಲಿ ಆಗಮಿಸಿದ್ದಾರೆ. ಅವರ ಒಂದು ಕಿರು ಪರಿಚಯ ಈ ರೀತಿ ಇರ್ತದೆ. ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ವೈಎಂ ರವರು ಮಳವಳ್ಳಿ ತಾಲೂಕಿನ ಯಮದೂರಿನವರು. ಇವರು ಹುಟ್ಟಿದ್ದು ಬಿಜೆಪುರ ಹೋಬಳಿಯ ಅವರ ತಾಯಿಯ ಊರಾದ ಹೊಸಹಳ್ಳಿ ಬೆಳಕೋಡಿ ಗ್ರಾಮದಲ್ಲಿ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮ ಯಮದೂರು ಹಾಗೂ ರಾಗಿಬೊಮ್ಮನಹಳ್ಳಿಯಲ್ಲಿ ಪೂರೈಸಿದ್ದು, ಪ್ರೌಢ ಶಿಕ್ಷಣವನ್ನು ಮಳವಳ್ಳಿಯ ಗವರ್ನಮೆಂಟ್ ಹೈಸ್ಕೂಲ್ ಹಾಗೂ ಅನಿತಾ ಕಾನ್ವೆಂಟ್ನಲ್ಲಿ ಪೂರೈಸಿರುತ್ತಾರೆ. ಪಿಯುಸಿಯನ್ನು ಭಾರತಿ ಕಾಲೇಜಿನಲ್ಲಿ ಮುಗಿಸಿ ಕೋಲಾರದ ಶ್ರೀ ದೇವರಾಜ ಅರಸು ವೈದ್ಯಕೀಯ ಕಾಲೇಜಿನಲ್ಲಿ MBBS ಪದವಿಯನ್ನು ಪಡೆದು ನಂತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಬಳ್ಳಿಯಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಇದಾದ ನಂತರ ಭಾರತ ದೇಶದಲ್ಲೇ ಪ್ರಥಮ ಬಾರಿಗೆ ಪ್ರಾರಂಭಿಸಿದ ಯೂರೋ ಗೈನಕಾಲಜಿಸ್ಟ್ ಶಾಸ್ತ್ರದಲ್ಲಿ ಫೆಲೋಶಿಪ್ ಅನ್ನು ಪಡೆದು ಕರ್ನಾಟಕದ ಪ್ರಥಮ ಯೂರೋ ಗೈನಕಾಲಜಿಸ್ಟ್ ಆಗಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತ ಚಂದ್ರಶೇಖರ್ ಮೂರ್ತಿರವರು ಇಂಟರ್ನ್ಯಾಷನಲ್ ಯೂರೋ ಗೈನಕಾಲಜಿಸ್ಟ್ ಅಸೋಸಿಯೇಷನ್ ರೀಜನಲ್ ಅಡ್ವೈಸರ್ ಬೋರ್ಡ್ನ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೊಸೈಟಿ ಆಫ್ ಒರಿಜಿನಲ್ ಸರ್ಜರಿ ಆಫ್ ಇಂಡಿಯಾ ಕರ್ನಾಟಕ ವಿಭಾಗದ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಸ್ಟೇಟ್ ಅಬೆಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿಸ್ಟ್ ಅಸೋಸಿಯೇಷನ್ನ ಯೂರೋ ಗೈನಕಾಲಜಿಸ್ಟ್ ವಿಭಾಗದ ಚೇರ್ಪರ್ಸನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 21, 22 ಹಾಗೂ 23, 24ರ ಅವಧಿಯಲ್ಲಿ 2 ಬಾರಿ ಕಾರ್ಯನಿರ್ವಹಿಸಿರುತ್ತಾರೆ. ಯೂರೋ ಗೈನಕಾಲಜಿಸ್ಟ್ ರೀಕನ್ಸ್ಟ್ರಕ್ಷನ್ ಪೆಲ್ವಿಕ್ ಫ್ಲೋರ್ ಸರ್ಜರಿ ಸೊಸೈಟಿ ಆಫ್ ಇಂಡಿಯಾ URPSSI ಅದ ಕರ್ನಾಟಕ ವಿಭಾಗದ ಅಧ್ಯಕ್ಷರಾಗಿ ಪ್ರೆಸೆಂಟ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿಯವರೆಗೂ ಶ್ರೀಯುತರು 55 ನೇರ ಶಸ್ತ್ರಚಿಕಿತ್ಸೆ ಕಾರ್ಯಗಳನ್ನು ಲೈವ್ ಆಪರೇಟಿವ್ ವರ್ಕ್ಶಾಪ್ ಆಯೋಜಿಸಿ ಅದರಲ್ಲಿ ಸ್ತ್ರೀರೋಗಕ್ಕೆ ಸಂಬಂಧಿಸಿದ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆ ಆಪರೇಷನ್ಗಳನ್ನು ಮಾಡಿ ಸಾವಿರಾರು ಯುವ ಸ್ತ್ರೀರೋಗ ಶಸ್ತ್ರಚಿಕಿತ್ಸೆಗಳನ್ನು ಸುಮಾರು 16 ಜನಕ್ಕೆ 100 ಜನ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇವರ ನೇರ ಶಸ್ತ್ರಚಿಕಿತ್ಸೆ ಕಾರ್ಯಗಳನ್ನು ಪ್ರಪಂಚದಾದ್ಯಂತ ಹಲವಾರು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ವೀಕ್ಷಿಸಿ ಅವರ ಉಪಯೋಗಗಳನ್ನು ಪಡೆದುಕೊಂಡಿರುತ್ತಾರೆ. ಆಡು ಮಾತಿನಂತೆ ಆಡುಮುಟ್ಟದ ಸೊಪ್ಪಿಲ್ಲ. ಶ್ರೀಯುತ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿರವರು ಸ್ತ್ರೀರೋಗ ವಿಭಾಗದಲ್ಲಿ ಮಾಡದ ಶಸ್ತ್ರಚಿಕಿತ್ಸೆಗಳಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕಿನಾದ್ಯಂತ ಎಲ್ಲ ಆಸಾ ಕಾರ್ಯಕರ್ತರಿಗೆ ಪಲ್ಸು, ಆಕ್ಸಿಮೀಟರ್, ಆಕ್ಸಿಜನ್ದು ಮತ್ತು BP ಆಕ್ಸಿಜನ್ ಇದು ಮಾಡುವಂಥದ್ದು,
ಥರ್ಮೋಮೀಟರ್ಗಳನ್ನು ತಮ್ಮ ಸ್ವಂತ ಹಣದಲ್ಲಿ ಸುಮಾರು 30 ಲಕ್ಷವನ್ನು ಖರ್ಚು ಮಾಡಿ ಯಾವುದೇ ಸ್ವಾರ್ಥ ಇಲ್ದಾನೆ ಈ ತಾಲೂಕಿನ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಯಾವುದೇ ಸುಮಾರು 2020 ಇಸ್ವಿನಲ್ಲಿ ಕೋವಿಡ್ ಬಂದಿದ್ದ ಸಂದರ್ಭದಲ್ಲಿ ಸ್ವಂತ ಹಣದಲ್ಲಿ ಸುಮಾರು 30 ಲಕ್ಷ ಖರ್ಚು ಮಾಡಿ ಈ ಸುಮಾರು ಮಳವಳ್ಳಿ ತಾಲೂಕಿನ ಆದ್ಯಂತ ಎಲ್ರಿಗೂ ಕೂಡ ಒಂದು ಕಿಟ್ಗಳನ್ನ ಕೊಟ್ಟು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದಂತ ಒಂದು ಕೀರ್ತಿ ಕೂಡ ಇವರಿದೆ. ಇದಲ್ಲದೆ ಇವರು ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಬಡವರು ಹಾಗೂ ನಿರ್ಗತಿಕ ರೋಗಿಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಿರುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಸಾರಿ ನಿಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಗೊತ್ತಿರುವಂತವರು ಬಡವರು ಹಣ ಕಟ್ ಮಾಡಿ ಆಗದವರು ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಫೋನ್ ಮಾಡಿ ಹೇಳಿ ಅಂತೇಳಿ ನನಗೂ ಬಹಳಷ್ಟು ಹೇಳಿದ್ರು. ಹಂಗೇನಿದ್ರೆ ನಾನು ಅವರ ನನ್ನ ಸ್ವಂತ ಹಣದಲ್ಲಿ ಯಾವುದೇ ಫೀಸ್ ತಗೊಳ್ದೇನೆ ನಾನು ಅವರ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಅವರ ಒಂದು ಆರೋಗ್ಯವನ್ನ ಮುಂದಿನ ದಿನಗಳಲ್ಲಿ ಸುಧಾರಿಸುವಂತ ರೀತಿಯಲ್ಲಿ ನಾನು ಕೊಡುಗೆಯನ್ನು ಕೊಡ್ತೇನೆ. ಮತ್ತೆ ಬಡವರು ಬಂದ್ರೆ ನಾನು ಸ್ವಂತ ಕಟ್ಟಿನಲ್ಲಿ ಅದು 10,000, 20,000, 50,000 ಆಗಲಿ ನಾನು ಚಿಕಿತ್ಸೆಯನ್ನು ಕೊಡ್ತೀನಿ ಅಂತ ಹಲವಾರು ಬಾರಿ ಹೇಳಿದ್ರು. ಆ ತರದ ಸನ್ನಿವೇಶ ಬಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅಂತ ಹೇಳಿ ಹೇಳಿದೆ. ಮತ್ತೆ ಅವರು ನಾವು ಕ್ಲಾಸ್ಮೇಟ್ ಜೊತೆಯಲ್ಲಿ ಸುಮಾರು 30 ವರ್ಷದ ಸ್ನೇಹಿತರು ಹೈಸ್ಕೂಲ್ನಲ್ಲಿ ಕ್ಲಾಸ್ಮೇಟ್ ಆಗಿದ್ದು. ಅವಾಗಲೂ ಕೂಡ ಸರಳ ಸಜ್ಜನಿಕೆ ಮತ್ತು ಸೌಮ್ಯತೆ ಮತ್ತೆ ಗೌರವ ಕೊಡುವಂಥದ್ದನ್ನು ಇಡೀ ತಾಲೂಕಿನಲ್ಲಿ ಮತ್ತೆ ಅದೇ ಕಾರಣಕ್ಕಾಗಿ ಅವರು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿರುವಂತದ್ದು. ಅಂದ್ರೆ ಇವರ ವೀಕ್ಷಣೆಗಳನ್ನ ಇಡೀ ಪ್ರಪಂಚದಂತ ಬಾಂಗ್ಲಾ, ಶ್ರೀಲಂಕಾದಲ್ಲಿ ಅಲ್ಲಿನೂ ಕೂಡ ಇವರು ಒಂದು ಶಸ್ತ್ರಚಿಕಿತ್ಸೆ ಮಾಡಿ ಅಲ್ಲಿ ಡೆಮೋ ಕೊಟ್ಟಂತದನ್ನ ಅಲ್ಲಿ ಲೈವ್ಗಳಲ್ಲಿ ವೀಕ್ಷಣೆ ಮಾಡಿ ಅವರ ದೇಶ ಮತ್ತು ಅವರ ರಾಜ್ಯಗಳ ಒಂದು ರೋಗಿಗಳಿಗೆ ಚಿಕಿತ್ಸೆ ಕೊಡೋದ್ರಲ್ಲಿ ಇವರ ಕೊಡುಗೆ ತುಂಬಾ ಅಪಾರವಾಗಿದೆ. ಇಂಥವರು ನಾವಿವತ್ತು ಸಮಾಜ ಸೇವೆ ಮತ್ತು ವೈದ್ಯಕೀಯ ಸೇವೆ ಎರಡನ್ನೂ ಮಾಡಬೇಕು ಅಂತೇಳಿ ಮಳವಳ್ಳಿ ತಾಲೂಕಿನ ಹಲವಾರು ಎಲ್ಲ ಮುಖಂಡರುಗಳು ಜನರು ಇವತ್ತು ನೀವು ಬರಲೇಬೇಕು ಅಂತ ಹೇಳಿದಾಗ ಇವತ್ತು ಅವರು ಈ ಮುಂದೆ ಬಂದಿದ್ದಾರೆ. ಅವ್ರ ಮುಂದೆ ಏನ್ ಮಾಡಬೇಕು ಅಂತೇಳಿ ದೇವರೇಗೌಡರು ಎಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ತಾಲೂಕಿನಲ್ಲಿ ಹಲವಾರು ಸೇವೆಗಳು, ಹಲವಾರು ಹುದ್ದೆಗಳನ್ನು ಮಾಜಿ ಪುರಸಭೆ ಅಧ್ಯಕ್ಷರಾಗಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಈ ಪಕ್ಷಕ್ಕಾಗಿ ತ್ಯಾಗ ಮಾಡಿ ದುಡಿದು ಪಕ್ಷ ಕಟ್ಟಂತ ನನ್ನ ಗುರುಗಳು, ನಮ್ಮೆಲ್ಲ ಸುಮಾರು 16 ವರ್ಷ ನಾಡು ಯಜಮಾನಗಳಾದಂಥ MC ವೀರಗೌಡ ಅಪ್ಪಾಜಿಯವರೇ, ಮತ್ತೆ ನಮ್ಮ ತಾಲೂಕಿನವರೇ ಆದಂಥ ನಮಗೂ ಆತ್ಮೀಯರು, ನಾನು ಅವ್ರಿಗೆ ಮದುವೆಗೆ ಇನ್ವೈಟ್ ಮಾಡಿದೆ, ಮದುವೆಗೆ ಬರೋಕ್ಕಾಗಲಿಲ್ಲ ನೋಡ್ರೆ, ನಾನು ನಿಮ್ಗೆ ಯಾವ್ದಾದ್ರು ಒಂದು ಸಭೆ ಸಮಾರಂಭ ಮಾಡಿದಾಗ ಬರ್ತೀನಿ, ನಾನು ನನಗೆ ಬಡಬಗ್ಗರ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಪಣ ತೊಟ್ಟು ಬಂದಿರುವಂಥ ನಮ್ಮ ಆತ್ಮೀಯರು, ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರ, ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ತಮ್ಮನಹಳ್ಳಿ ಗ್ರಾಮದ ಮಾಜಿ ಅಧ್ಯಕ್ಷರಾಗಿ ನಾನು 25 ವರ್ಷ ಗೊತ್ತಿಲ್ಲದ ನಾವು ದೊಡ್ಡ ಸೇವೆ ಮಾಡಿದ್ವಿ ಅಂತ ಏನು ಹೇಳುದಿಲ್ಲ. ನಮ್ಮ ಕೆಲವು ಮಟ್ಟಿಗೆ ಪಾರ್ಟಿ ನಿಷ್ಠೆಯಿಂದ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈ ಬಡವನ ಮಗನ ಒಂದು ಮೊರೆಗೆ ಹೂಗೊಟ್ಟು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಂದಿರುವಂತ ನನ್ನ ಪ್ರೀತಿಯ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಅವರಲ್ಲಿ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಒಂದು ಪಕ್ಷದ ವಿರೋಧ ಚಟುವಟಿಕೆ ಅಲ್ಲ, ಬಂಡಾಯದ ಸಭೆಯಲ್ಲ, ದಯಮಾಡಿ ಎಲ್ಲರೂ ಗಮನದಲ್ಲಿರಲಿ. ಬಂಧುಗಳೇ, ಪ್ರಜಾಪ್ರಭುತ್ವದಲ್ಲಿ ಸೇವೆ ಮಾಡಬೇಕು ಅಂತ ಎಲ್ರಿಗೂ ಅವಕಾಶ ಇದೆ. ಅವಕಾಶ ಕೆಲವ್ರು ಸಿಗುತ್ತೆ, ಕೆಲವ್ರು ಸಿಗಲ್ಲ, ಕೆಲವ್ರು ಸಿಕ್ಕದವ್ರು ಬಳಸ್ಕೋಕೆ ಬರುಲ್ಲ. ಆ ರೀತಿಯಲ್ಲಿ ಎಲ್ಕ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಈಗ ಮನೆಯಲ್ಲಿ ಒಂದು ವ್ಯವಹಾರ ಮಾಡ್ತೀನಿ, 3-4 ಜನ ಅಣ್ತಂದಿರ್ತೀವಿ, ಒಬ್ಬ ಮನೆಯವರ ಮಾಡ್ತಿರ್ತಾನೆ, ಮನೆಯವರ ಸರಿಯಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಕಿರಿಯವನ್ಗೋ ಮಧ್ಯದವನ್ಗೋ ಸುಮಾರಾಗಿ ಮಾಡೋದು ಕೊಡ್ಲ ಅಂತೀವಿ. ನಾವು ಒಂದೇ ತಾಯಿ ಮಕ್ಕಳೇ. ಇವತ್ತು ನಾವು ಯಾರ ಮೇಗೂ ಏನು ಅಲಿಗೇಷನ್ ಮಾಡ್ತಿಲ್ಲ. ಹೊರೆ ಒಬ್ರ ಕೆಲ ಹುರುಕಾಗೋದು ಅಂದಾಗ, ಯಾರು ಒಬ್ರು ಹೊರ್ತೀವಿ ಅಂದಾಗ ನಮ್ಗೆ ಇನ್ನೊಬ್ಬ ಮಗ ಬೇಕು. ಇನ್ನೊಂದು ವಿಚಾರವಾಗಿ ಪಕ್ಷದ ನಿರ್ಧಾರ ತಗೋಕೆ ನಾವು ಯಾರು? ತಂದೆ ತಾಯಿಗಳು ಮೇಲ್ಗಡೆ ಅವ್ರೆ, ವರಿಷ್ಠರಿದ್ದಾರೆ, ನಮ್ಮ ಜಿಲ್ಲಾ ನಾಯಕರವ್ರೆ, ಅದು ಬೇರೆ ವಿಚಾರ. ಸಮಾಜ ಸೇವೆ ಮಾಡ್ತೀವಿ ಅಂದಾಗ ನಾವು ಅವಕಾಶ ಮಾಡಬೇಕು. ತಾವೆಲ್ಲರೂ ಇನ್ನೂ ಹೆಚ್ಚಿನ ಮಧ್ಯೆ ಒಂದು ಕ್ಷಮೆ ಇರಲಿ.
ನನ್ನ ಪ್ರೀತಿಯ ಆತ್ಮೀಯ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ನಟೇಶ್ವರ ಬಂದವರ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದವನ್ನು ತಿಳಿಸ್ತೇನೆ. ಬಂಧುಗಳೇ, ಇವತ್ತಿನ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಜನ ಸೇವೆ ಮುಖ್ಯ, ಅವ್ರಿಗೆ ಏನು ಅನುಕೂಲ ಆಗಬೇಕು ಮುಖ್ಯ. ನಮ್ದು ಯಾವ ಆಂಗಲ್ ಹೋದ್ರು ಈ ಕ್ಷೇತ್ರ ಅವರು ಇವರು ಅಂತ ನಾವು ಹೆಸರು ಹೇಳೋದು ಬೇಡ, ಭಾರಿ ಹಿಂದುಳಿದ್ಬಿಟ್ಟಿದೆ. ನೀವೆಲ್ರಿಗೂ ಒಂದು ಗಮನದಲ್ಲಿರ್ಲಿ, ಯಾಕೆ ಈ ಸಭೆನ ಇಲ್ಲೇ ಇಟ್ಟಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. 2800 ಜನ ಪಾಪ್ಯುಲೇಷನ್ ತಮಿಳುನಾಡಲ್ಲಿ, 4 ಜನ ಮಾಜಿ ಚೇರ್ಮನ್ರು, ಒಂದೇ ಪಕ್ಷದ JDSನವರು, ಕಾಂಗ್ರೆಸ್ನವರು ಇಬ್ರು, 4 ಜನ ಮೆಂಬರು. ಮಳವಳ್ಳಿಯಿಂದ ಕೇವಲ 1.5 ಕಿಲೋಮೀಟರ್ ಇದೆ. ನೋಡಿ ಆ ಅಭಿವೃದ್ಧಿ ನೋಡಿದ್ರೆ ಯಾವ ಇಂಡಿಯನ್ಸು ನಮ್ಗೆ ನೀವು ಲೀಡರ್ ಕೆಲಸ ಮಾಡೋದಕ್ಕೆ ಬಡ ತೊಡ್ಗೆ ಒಂದು ಕೆಲಸಕ್ಕೆ ಬರಿ ಅಂತ ಹೇಳಿದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಂಧುಗಳೇ. ಅದರಿಂದ ಯಾರು ಸೇವಾ ಮನೋಭಾವ ಇರುತ್ತೆ ಅವ್ರಿಗೆ ಮಾಡ್ಲಿ. ಜನ ಯಾರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಇಲ್ಲ ಏನ್ ಬೇಕಾದ್ರೂ ಅವ್ರು ಹೋರಾಟ ಮಾಡ್ತಾರೆ. ಇನ್ನು ಹೆಚ್ಚಿನ ಮಾಹಿತಿ ಬೇರೆಯವ್ರು ಮಾತಾಡ್ತಾರೆ. ಇಂದಿನ ಈ ಸಭೆಗೆ ನಮ್ಮ ತಮಿಳಳ್ಳಿ ಜವರಗಳು ಬರಬೇಕು ಅಂತ ಕರೆದ್ರು. ಯಾಕಪ್ಪ ಅಂತ ಅಂದೆ, ಸಭೆ ಮಾಡ್ತಾವೆ ಬನ್ನಿ ಅಂತ ಇಷ್ಟೇ ಹೇಳಿದ್ರು. ಏನು ಸಭೆ ಎತ್ತ ಅಂತ ಕೇಳಲಿಲ್ಲ. ನಾನು ಬೆಳಗ್ಗೆಯಿಂದ 2 ಸಾರಿ ಫೋನ್ ಮಾಡಿದ್ರು. ನನಗೂ ಸ್ವಲ್ಪ ಶಾರೀರಿಕವಾಗಿ ಹುಷಾರಿಲ್ಲದೆ ಇರೋದ್ರಿಂದ ಎದ್ದು ಬರೋಕ್ಕೆ ಲೇಟ್ ಆಯ್ತು. ಇದು ಈ ಸಭೆ ನಡೆಸ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ನಮ್ಮ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಈ ಕ್ಷೇತ್ರದ ಜನಕ್ಕೆ ಸ್ಪಂದಿಸ್ತಾ ಇಲ್ಲ. ಅವನು ಎಲೆಕ್ಷನಲ್ಲಿ ಸೋತ್ಬಿಟ್ರೆ ಬೆಂಗಳೂರಿಗೆ ಹೊಂಟೋಗ್ತಾನೆ, ಹಿಂಗೆ ಬರೋದೇ ಇಲ್ಲ. ಈ ಕ್ಷೇತ್ರದ ಜನರ ಕಷ್ಟ ಸುಖನ ಕೇಳ್ತಾ ಇಲ್ಲ. ಮತ್ತು ಒಟ್ಟಾರೆ ಸಾರ್ವಜನಿಕವಾಗಿ ಅವನು ಏನು ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ಅವ್ರ ಬದಲು ಇನ್ಯಾರನ್ನಾರ ಮಾಡಬೇಕು ಅಂತ ಹೇಳಿ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಅಂತ ಇವ್ರನ್ನ ಕರ್ಕೊಂಡ್ಬಂದವ್ರೆ. ಇದು ಉದ್ದೇಶ. ಯಾರು ಇಲ್ಲಿ ಅಂದಾಜಿ ವಿರೋಧವಾಗಲಿ ಅಥವಾ ಇನ್ನೊಬ್ಬರಿಗೆ ವಿರೋಧವಾಗಲಿ ಮಾಡ್ತಾ ಇಲ್ಲ. ಈ ಅಂದಾನಿಯವರಿಗೆ ಬಿ ಫಾರಂ ಕೊಡಿಸುವಾಗ ಒಂದ್ಸಾರಿ ಬಿ ಫಾರಂ ಕೊಡಿಸ್ತಾ ಮಾಮೂಲಿ ಅವನ ಕತೆ, ಅವ್ನ ಅಣಿವಿಲ್ದ ಸೋತ್ನ. 2ನೇ ಸಾರಿ ಬಿ ಫಾರಂ ಕೊಡಿಸುವಾಗ ದೇವೇಗೌಡರು, ಕುಮಾರಸ್ವಾಮಿ ಅವರು, ಸಿಂಧಿ ಅವರು, ಸಿದ್ದರಾಮಯ್ಯ ಅವರು ಎಲ್ಲ ಕೂತಿದ್ರು ಒಂದು ರೂಮಲ್ಲಿ. ಆಮೇಲೆ ನಾನು ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರು ಫೋನ್ ಮಾಡಿದ್ರು, ಬರೀ ಇದೇನು ಮಾತಾಡೋದು. ಆಗ ನಾನು ನೇರವಾಗಿ ಅವ್ರ ಇದ್ದತ್ರ ಹೋದೆ. ಹೋಯ್ತು ದೇವೇಗೌಡರು, ಏನಪ್ಪ ಇವಾಗ ಬಿ ಫಾರಂ ಕೇಳಕ್ಕೆ ಬಂದ ಹೆಂಗೆ ಸಮಾಚಾರ ಅಂದರು. ಸರ್, ಹೋದ್ ಸಾರಿಯೇ ಗೆಲ್ಬೇಕಾಗಿತ್ತು ನಾವು. ಹೋದ್ ಸಾರಿ ಹಣವಿಲ್ಲದೆ ನಮ್ಮ ಪಕ್ಷ ಸೋತ್ಬಿಟ್ಟು ವಿಷಯುಕ್ತ ಹಣ ಇದ್ದೋ ಇಲ್ವೋ, ಹಣ ಕೊಡ್ತೀನಿ ಅಂದರೆ ಬಿ ಫಾರಂ ಕೊಡಿ, ಹಣ ಇಲ್ಲ ಅಂದರೆ ಇವರು ಕೊಡೋದು ಬೇಡಿ ಅಂತ. ಆಮೇಲೆ ಕುಮಾರಣ್ಣ ಇದು ಹಣ ಬಲ್ಲಿ 1 ನಿಮಿಷ ಅಂದ್ಬಿಟ್ಟು ನಾನು ಬೇರೆ ಕಡೆ ಕರೆದು ಮಾತಾಡಿದ್ರು. ಏನು ಸರ್ ಅಂದರೆ, ಎಷ್ಟು ಬೇಕು ನಿಮ್ಗೆ ಹಣ ಅಂದರು. ಆವತ್ತು ಕಮ್ಮಿ, ನಮ್ಗೊಂದು 20,00,000 ರೂಪಾಯಿ ದುಡ್ಡು ಬೇಕು ಅಂತ. ನಾನು ಕೊಡಿಸ್ತೀನಿ, ನಾನು ದುಡ್ಡು ಕೊಡ್ತೀನಿ, ಬಿ ಫಾರಮ್ಗೆ ಹೇಳಿ ನೀವು ಅಂತ. ಆಯಿತು ಅಂದ್ಬಿಟ್ಟು ಹೋದ. ಹೊರಗಡೆ ಕೇಳಿದ್ರು ದೇವ್ರು, ಏನಪ್ಪ ಏನಂತ. ಸರ್, ಕುಮಾರಣ್ಣ ದುಡ್ಡು ಕೊಟ್ಟಾರಂತ, ನೀವು ಬಿ ಫಾರಂ ಕೊಡಿ, ಅವ್ರು ಕೊಟ್ರಿ. ಅವರು ಕೇಳಿದ್ರು, ಏನು ಕುಮಾರ ಕೊಟ್ಟೇನಪ್ಪ? ಆಯ್ತಪ್ಪ, ಜನ ಕೊಡ್ತೀನಿ. ಹಾಲಾಗಾಯ್ತು ಇದ್ದು ಈಲಾಗಾಯ್ತುವರೆಗೂ ಬರೀ ಫೋಟೋಟಿ ಕೆಲಸನೇ ಮಾಡ್ಕೊಬಂದು ಎಲ್ಲ ಕಡೆ ಇದೆಯೇ. ಯಾವ ಎಲೆಕ್ಷನ್ ಯಾವ ಇವನಿಗೆ ಬಿ ಫಾರಂ ನಾವು ಇವತ್ತು ಇವ್ನು ಬೇಡ ಅಂತ ಇರೋರು ನಾವು. ಇವ್ರು ಬಿ ಫಾರಂ ಕೊಡಬೇಕಾದ್ರೆ ನಾನೇ ಕಾರಣ, ಬಿ ಫಾರಂ ಕೊಡಿಸಿ MLA ಮಾಡಬೇಕಾದ್ರು ನಾನೇ ಕಾರಣ ಅಂತ ಹೇಳಕ್ಕಿಂತ ಕಾರ್ಯಕರ್ತರು ಅಷ್ಟು ಚೆನ್ನಾಗಿದ್ರು. MLA ಮಾಡಿದ್ವು. MLA ಮಾಡಾದ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿಲ್ಲ ಇವ. ತನ್ನ ಕತೆ ಏನೋ ತಾನೇನೋ ಅಷ್ಟೇ ಅವನ ಕತೆ. ಅವನು ಹೊಟ್ಟೆಪಾಟ್ ನೋಡ್ಕೊಂಡು ಹೋಗ್ತಾ ಇರೋದು. ಜನ ಏನಾರು ಆಗಲಿ ಏನಾರು. ನಾವು ಬೇಕಾದ್ರೆ ಸರಿ ಎಷ್ಟೋ ಕೆಲಸಗಳು ಹೇಳಿದ್ದೀವಿ, ನಮ್ಮ ಕೆಲಸಗಳನ್ನ ಯಾವ ಒಂದೂ ಮಾಡಿಲ್ಲ. ಇಂಥ ಸಂದರ್ಭ ಇರುವಾಗ
ಇವನ್ನೇ ಸಾಯೋಗಂಟೆ ಕಟ್ಕೊಂಡು ಏನಿರೋದು, ಬೇರೆಯವ್ರು ಯಾರನ್ನಾರ ಮಾಡಬೇಕು ಅಂತ ಇವತ್ತು ನಾವೆಲ್ಲ ಕರ್ಕೊಂಬಂದವ್ರೆ. ನೋಡಿ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಬೇರೆಯವರು ಸಮಾಜ ಸೇವೆ ಮಾಡೋರು ಉನ್ನತವಾಗಿರೋರನ್ನ ಇವರು ಏನಾರ ಮುಂದೆ ಅವನಿಗೆ ಆದರೆ ಅದು ಬೇರೆ ಕಷ್ಟ. ಹೇಳುದು ನಾನು ಇವತ್ತಲ್ರಿ 1977ರಿಂದ ಎಲ್ಲ MLA-ಗಳಿಗೂ ವಿರೋಧನೆ ಮಾಡ್ಕೊಬಂದು ನಮಗೆ ಬೋಧಿ ಕಷ್ಟ ಕೊಟ್ಟು ಸೋಮಶೇಖರ್ ಬನ್ನ ಅವನಿಗೆ B.Pharm ಕೊಡದೆ ಒದ್ದಾಡ್ತಿದ್ರು. ನಾವು B.Pharm ಇಸ್ಕೊಂಡ್ಬಂದು ಕೊಟ್ಬಿಟ್ಟು 36,700 ಲೀಡ್ ಬಂದ್ಬಿಟ್ಟ. ನನಗೆ ಜನವೇ ಓಟ್ ಕೊಟ್ಬಿಟ್ರು, ಲೀಡರ್ ಯಾರು ಬೇಡ ಅಂತ. ಆಮೇಲೆ ನಾವು B.Pharm ಕೊಡಿಸೋರಿಗೆ ನಮಗೆ ಕೇಸ್ ಹಾಕ್ಸಿದ್ದ ಪೊಲೀಸಲ್ಲಿ. ಅವನದೊಂಥರ ಕಷ್ಟ ಕೊಟ್ಟ. ಇನ್ನು ಬಾಕಿಯವರು ಇವ್ರು ಯಾರು ಅಷ್ಟೇ ಅಂದ ನೀವು ಯಾವ ಕೆಲಸ ಹೇಳಿದ್ರು ಒಂದು ಮಾಡೋಗಿಲ್ಲ. ಬೇರೆ ಯಾರ ದನಕಾಯಿ ಕುರಿಯಕ್ಕೆ ಹೇಳ್ಬಿಟ್ರೆ ಅದು ಮಾಡ್ತಾನೆ, ನಾವು ಹೇಳಿದ್ರೆ ಅದು ಮಾಡೋಲ್ಲ. ಕಾರಣ ಇಷ್ಟೇ, ಅವನೇನು ಬೇಕಿಲ್ಲ ಅಂತ ನಾವೇನು ಹೇಳಲಿಲ್ಲ. ಅವನ ಕಾರ್ಯವೇ ಅವನ ಕೆಲಸವೇ ಅವನ ಬೇಕಿಲ್ದಂಗೆ ಮಾಡ್ತು. ನಮಗೆ ನಾವೇ ಬೇಕು ಅನ್ಕೊಂಡು MLA ಮಾಡಿದವ್ರಿಗೆ ಏನು ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಸಾಮಾನ್ಯವಾದ ಕಾರ್ಯಕರ್ತರಿಗೆ ಏನು ಮಾಡಿಕೊಡ್ತಾನೆ ನೀವು? ಅದರಿಂದ ಇವತ್ತು ಈ MLA-ಇಂದ ಏನೂ ಆಗೋದಿಲ್ಲ. ನಮ್ಮ ಕ್ಷೇತ್ರಕ್ಕೆ ಬದಲಾವಣೆ ಮಾಡಬೇಕು ಅಂತ ಈಗ ನಿಮ್ಮ ಕಾರ್ಯಕರ್ತರೆಲ್ಲ ಮನಸ್ಸಲ್ಲಿ ಉಳಿದ್ರೆ ನೀವು ಬದಲಾವಣೆ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆಯದಾಗುವ ಮಾಡೋರ MLA ಮಾಡಿ ಅಂತ ಹೇಳಿ ನಾನು ನೂರು ಬಂದು ದುಡ್ಡು ಹಂಚಿರಾಮ 5,000 ಸ್ಥಾನ ಎಲೆಕ್ಷನ್ ಫೇಸ್ ಮಾಡಬೇಕಾಯ್ತು. ಯಾರೇ ಗೆಲ್ಲಿ ಯಾರ ಸೋಲಿ 47,100 ರೂಪಾಯಿ ಅವಶ್ಯಕತೆ ಇರಲಿಲ್ಲ. ಅವರು ಮಾಡೋ ಗಂಟೆಗೆ ಅರೆಸ್ಟ್ ಮಾಡಿಬಿಟ್ಟು ದುಡ್ಡುಗಳ ರಾತ್ರಿ 12 ಗಂಟೆಗೆ ಸ್ವಿಚ್ ಆಫ್ ಮಾಡಿ ಮರಿಕಂದ. ನಮ್ಮ ಕಾರ್ಯ ಆ ಥರ MLA ಬೇಕಾಗಿಲ್ಲ, ಬೇರೆ MLA ಮಾಡಲೇಬೇಕಣ್ಣ. ರೈತರ ಸಂಘ ಚಿಕ್ಕಿರಗೌಡ, ರೈತರ ಸಂಘದಲ್ಲವೇ ಪುನಃ ಈಗಾಗಲೇ ನಮ್ಮ ಕಂದಗಲ ಪಂಚಾಯತಿನ ನಮ್ಮ ನಾದಿನಿ ಮಾಜಿ ಉಪಾಧ್ಯಕ್ಷರು ಈಗಾಗಲೇ ನಮ್ಮ ಹೆಂಗಸರು ಓಟ್ ಟರ್ಮಲ್ಲಿ ಇದು ಮಾಜಿ ಅಧ್ಯಕ್ಷರು ನಾವು JDS-ನಿಂದ ಪ್ರಾಮಾಣಿಕತೆಯಿಂದ ಬಂದಿರೋದು ತಾಳಿಂದ. ಆದರೆ ಒಂದು ಸಮಸ್ಯೆ ಏನು ಅಂತಂದರೆ ಇಲ್ಲಿ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಯಾರು ನಿಂತ್ಕೊಳ್ಳಿ ಯಾರು ಬರಲಿ ಆ ಕಾರ್ಯದಲ್ಲಿ ಆ ಕಾರ್ಯಕರ್ತರಿಗೆ ನಾವು ಸ್ಪರ್ಧೆಯಿಂದ ನಾವು ಸ್ಪಂದಿಸ್ತೀವಿ ಕಾರ್ಯಕರ್ತರು. ಅವರು ಅತ್ತಿಂದ ಸ್ಪಂದಿಸೋದಿಲ್ಲ. ಏನಂತಂದರೆ ಒಂದು ವಾರ ಮುಂಚಿತಾಗ ಏನು ಬಚ್ಚಿಟ್ಕೋಬೇಕು, ಒಂದು ತಿಂಗಳ ಗಟ್ಟಲೆ ಎಲ್ಲ ಬಚ್ಚಿಟ್ಕೊ ಮಾಡ್ತಾರೆ. ಮಾಡೋರೆಲ್ಲ ಲೀಡರ್ಗಳೆಲ್ಲ ಮಾಡ್ತಾರೆ. ಆದ್ರೆ ನಮ್ಮ ಈ JDS ಕಾರ್ಯಕರ್ತರಲ್ಲಿ ಏನಾಯ್ತದೆ ಅಂತಂದ್ರೆ ನೈಟು ಈ ನೈಟ್ ಬತ್ತ ಆ ನೈಟ್ ಬತ್ತ ಅನ್ನೋದು ಅಲ್ಲಿ ಬತ್ತಲ್ಲ ಇಲ್ಲಿ ಬತ್ತದೆ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೋದು ಮನಿಕ ಜನ ಆಗೋರು. ನಾವು ಬೆಳಗಾನ ಕಾಲ್ಕಟ್ಟದಲ್ಲಿ ಬತ್ತದೆ ಅಂತ ಯಾರು ಇಲ್ಲಿ ಯಾರು ಬರಲಿ ನಮ್ಮ ಒಟ್ಟಲ್ಲಿ ನಮ್ಮ JDS-ನಿಂದ ಕರೆಕ್ಟಾಗಿ ಸ್ಪಂದಿಸಿ ರೈತರಿಗೆ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡು ಮುಂದುವರಿಸ್ಕೊ ಹೋಯ್ತೀವಿ ಅನ್ನೋರು ಇದ್ರೆ ಯಾರು ಬಂದು ಮಾಡಲಿ ನಮ್ಗೆ ಬೇಡ ಅಂತ ಅನ್ನೋದಿಲ್ಲ. ಯಾಕೆಂದ್ರೆ ಹೋದ್ ಸತಿ ನಮ್ಗೆ ಅಂತ ನೋವು ಕೊಟ್ಬಿಟ್ಟವ್ರೆ. ಈಗ ಓಟ್ ಟರ್ಮಲ್ಲಿ ಅಂತಿಂತ ನೋವಲ್ಲ, ದೊಡ್ಡ ನೋವನ್ನ ಕೊಟ್ಬಿಟ್ಟವ್ರ ನಮ್ಗೆ ಬೆಳಗಾನ. ಯಾಕೆಂದ್ರೆ ಬಿಜಿಪುರದ ಹೋಬಳಿಲಿ ಅಷ್ಟೊಂದು ಲೀಡ್ ಬರ್ಬೇಕಾದ್ರೆ ಇವರೇ ಕಾರಣ, ಯಾರು ಒಂದೇ ಕಾರಣ. ಯಾರಿಗೂ ಸ್ಪಂದಿಸೋದಿಲ್ಲ. ಒಂದು ಫೋನ್ ಎತ್ಕೊಂಡು ಮಾತಾಡ್ತೀನಿ ಅಂದ್ರೆ ಸುಮ್ಮನೆ ಹಲೋ ಅಂತ ಸುಮ್ಮನೆ ಬಿಡ್ಬಿಡೋದು. ಕಾರ್ಯಕರ್ತರ ಕೆಲಸಗಳ ನಾವು ಮಾಡಿಸ್ತಾವೆ ಹೋಗಿ. ಇಷ್ಟೊಂದು ನೋವು ಎಲ್ಲರೂ ಯಾರು ಬಾಯಿ ಬಿಟ್ಟು ಹೇಳ್ಕತ್ತ ಇಲ್ಲ, ನಮ್ಮ ಬಾಯಿ ಬಿಟ್ಟು ಹೇಳ್ತಾವೆ. ಯಾವುದೇ ಕಾರಣಕ್ಕೂ ಕರೆಕ್ಟಾಗ ಉನ್ನತ ವ್ಯಕ್ತಿಗೆ ಯಾರು ನಾವು ಸಪೋರ್ಟ್ ಮಾಡ್ತೀವಿ. ಈ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಇದೇ ನಮ್ಮ MC ಈರೇಗೌಡರು ಹೇಳ್ದಂಗೆ ಹೆಗಲ ಮೇಲೆ ಕೈ ಹಾಕೊಂಡು ಜೋಬಲ್ ದುಡ್ಡಿದ್ದೇನೆ ಬಟ್ಟೆ ಹೊಲ್ಸ್ಕೊನಮ್ಮ ಅವರು ದುಡ್ಡು ಕೊಟ್ಕೊಂಡು ಚುನಾವಣೆ ಮಾಡಿರೋ ಸನ್ನಿವೇಶ ಮಸ್ತನಾಗದ ನಮ್ಮ ಮಳವಳ್ಳಿ ತಾಲೂಕಲ್ಲಿ. ಅವನು ದುಡ್ಡುಗೋಸ್ಕರ ಚುನಾವಣೆ ಯಾರೂ ಮಾಡಿಲ್ಲ. ಅದೇ ಕೆಲಸವಮ್ಮ ನಿಷ್ಠೆಯಾಗಿ ಬಂದು ನನ್ನ ಹತ್ರ ಹಣ ಇಲ್ಲ ಅಂದಿದ್ರು ಇವತ್ತು ಯಾರು ಸಣ್ಣ ಕಾರ್ಯಕರ್ತರಲ್ಲ, ಅವ್ರ ಮನೆ ಅಡ ಇಟ್ಟೋನಾರು ಅವನ್ನ ಚುನಾವಣೆ ಮಾಡೋಕ್ಕೆ ತಯಾರಾಗಿದ್ದರು. ಚುನಾವಣೆ ನಾಳೆ ಅಂದ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಯಾವ ಕಾರ್ಯಕರ್ತರು ಏನಾಗಬೇಕು? ಅವರು ಇವ್ರು ನೆಮ್ಕೊಂಡಿರೋರು ಏನಾಗಬೇಕು? ನೋಡಿ ಸಾಹೇಬ್ರೆ, ಚಂದ್ರಶೇಖರ್ ಅವ್ರೆ, ನಿಮಗೆ ಟಿಕೆಟ್ ಕೊಡ್ಬೋದು, ಕೊಡದೇ ಇರ್ಬೋದು, ಚುನಾವಣೆ ಫೇಸ್ ಮಾಡ್ತೀನಿ ಅಂತ ಬನ್ನಿ. ನಮ್ಮ ಮಳವಳ್ಳಿ ತಾಲೂಕರು ಯಾರು ಅಂತ ಅನೋಗಿಸಲ್ಲ. ಅವ್ರ ಮನೆಯಿಂದ 50,000 ಹಾಕಿ ಚುನಾವಣೆ ಮಾಡಿ ಫೇಸ್ ಮಾಡೋ ಕೆಪಾಸಿಟಿ ಇದೆ. ಆ ದಕ್ಷತೆ ನಿಮ್ಗಿದ್ರೆ ನಮ್ಮನ್ನು ನೆಮ್ಕೊಂಡಿದ್ದೀವಿ, ಇದೊಂದು ಆಶೀರ್ವಾದ ಮಾಡಿ ಅಂತ ಕೇಳಿ ನಿಮಗೆ ಎಲ್ಲ ಕಾರ್ಯಕರ್ತರಾಗ್ಬೋದು, ಎಲ್ಲ ಜನಾಂಗ ಆಗ್ಬೋದು, ನಿಮ್ಮ ಬೆನ್ನಿಂದ ನಿಂತಿರ್ತಾರೆ.
ಒಂದು ನಾನು ಗೆದ್ದಿದ್ದೀವಿ ಅಂತ ಈಗಾಗಲೇ ಹಲವಾರು ಬಾರ್ ಶಾಸಕರುಗಳೆಲ್ಲ ನೋಡಿ ಸಾಕಾಗದೆ. ಆ ಕೆಲಸ ಅಂತೂ ಮಾಡ್ಕೋಬೇಡಿ. ಸೋಲು ಗೆಲು ಇದ್ದದ್ದೆ. ಸೋತ್ರು ನೆಮ್ಕೊಂಡಿರ್ತಾರಲ್ಲ ನಿಮ್ಮಿಂದ, ಅವ್ರನ್ನ ಕೈ ಬಿಡಕೋಬೇಡಿ. ಚುನಾವಣೆ ಮಾಡಿ. ನಮ್ಮಲ್ಲಿ ಯಾರು ಹಣಕ್ಕೋಸ್ಕರ ಯಾರು ಚುನಾವಣೆ ಮಾಡಲ್ಲ. ನಿಷ್ಠೆಗೆ, ಮರ್ಯಾದೆಗೆ ಎಲ್ಲ ತಲವಾಗಿ ಚುನಾವಣೆ ಮಾಡ್ತಾರೆ. ಆ ಭವಿಷ್ಯ ಇದ್ದರೆ ನಿಗೂಢವಾಗಿ ಜನ ಸೇರಿದರೆ ಹೇಳಿ. ನಮ್ಮ ಇಲ್ಲ ಅವ್ರಿಗೆ ಹಂಗೆ ಹೇಳಕ್ ಬರಲ್ಲ. ನಾನು ಭಾಳ ಹಿರಿಯ ಗಣ್ಯರು, MC ವೀರೇಗೌಡರು. ಆ ಕಟ್ಟೆ ನಾನು ಭಾರತಿ ಕಾಲೇಜಿಗೆ ಹೋಗ್ಬೇಕಿದ್ರೆ ದಿನ ನೋಡ್ತಾ ಇದ್ದೆ. ಅವ್ರ ಮನೆಯವರೇ ಕಟ್ಸಿರೋದು ಅಂತ ನನಗೆ ಹೇಳ್ತಾ ಇದ್ರು. ಅಂಥ ಮಹನೀಯರು. ಮತ್ತು ನಮ್ಮ ಜವರೇಗೌಡರು, ಮತ್ತು ನಮ್ಮ ನಟೇಶ್ ಅಣ್ಣವರು, ರಾಮಣ್ಣವರು, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಬಂಧು ಬಾಂಧವರೇ ಹಾಗೂ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ. ಈ ಗೌಡ್ರು ಹೇಳ್ತಾ ಇದ್ರು, ನನ್ನ ಮಾಧ್ಯಮ ಮಿತ್ರರೇ, ಗೌಡ್ರು ಹೇಳಿದ್ರು, ನೀವು ಎಲ್ಲ ರೀತಿಯಲ್ಲೂ ಅವ್ರು ಹೆಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ನೀವು ಹಿಂಗೆ ಮಾಡಬೇಕು ಅಂತ. ನೋಡಿ ಸ್ವಾಮಿ, ನಾವು ಒಂದೇ ಹೇಳ್ತೀನಿ ಕೇಳಿ. ಕೊರೋನಾ ಬಂದು ತಾಂಡವಾಡ್ತಾ ಇತ್ತು ಮಳವಳ್ಳಿ ತಾಲೂಕಲ್ಲಿ, ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಹೌದು. ಇಲ್ಲೂ MLA ಇದ್ರು, ಮದ್ದೂರಲ್ಲೂ ಇದ್ರು, ಶ್ರೀರಂಗಪಟ್ಟಣದಲ್ಲೂ ಇದ್ರು, ಎಲ್ಲ ಕಡೆ ಇದ್ರು. ನೀವು ಕರೋನಾನ ಅಬ್ಸರ್ವ್ ಮಾಡಿದ್ದೀರಾ? ಅವತ್ತು ಬೇರೆ ತಾಲೂಕುಗಳಲ್ಲಿ ಆದಂತಹ ಸಾವು ನೋವುಗಳು ಮತ್ತೆ ನಮ್ಮ ಮಳವಳ್ಳಿಯಲ್ಲಿ ಆದಂತಹ ಸಾವು ನೋವುಗಳ ಬಗ್ಗೆ ಅಂಕಿಅಂಶಗಳನ್ನ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಾದಂಥ ವೀರಭದ್ರಪ್ಪನವರು ಇವರು ಮಾಧ್ಯಮ ಮಿತ್ರದವ್ರಿಗೆ ಹೇಳಿದ್ರಲ್ವ ಸರ್? ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ನಾನು ಮನೇಲಿದ್ದೆ, ಕೊರೋನಾ ತಾಂಡವಾಡಿ ಎಲ್ಲ ನಾನು ನೋಡ್ತಂತಿದ್ದೇನೆ ಸತ್ತೋಗ್ತಾ ಇದ್ರು. ಆವಾಗ ನಾನು ಕೇಳಿದೆ, ಇಲ್ಲಿ ನನಗೆ ಫೋನ್ ಬಂತು. ಈಗ ನಾನು ಮೊದಲಿಂದನೂ ನಮ್ಮ ತಮ್ಮಣ್ಣವ್ರು ಅಲ್ಲೇ ಕೂತಿದ್ದಾರೆ, ತಮ್ಮಯ್ಯವರು ನಮ್ಮೂರವರು ಹಿಂದೆ ಇರಬೇಕು. ನಮ್ಮ ಇದು ಫೋನ್ ಮಾಡಿದ್ರು ನನಗೆ ಊರಲ್ಲಿ. ನನಗೆ ಏನೇ ಇದ್ರು ಕಷ್ಟ ಕಾರ್ಪಣ್ಯಗಳು ಮಳವಳ್ಳಿ ತಾಲೂಕಿಂದ ಯಾರಿಗೆ ಹುಷಾರಿಲ್ಲ ಅಂದ್ರೂ ಯಾರಿಗೆ ಹುಷಾರಿಲ್ಲ ಅಂದ್ರೂ ಒಂದು ಫೋನ್ ಮಾಡ್ತಾರೆ. ಮಳವಳ್ಳಿ ಮೈಸೂರಿಗೆ ಕರ್ಕೊಂಡು ಹೋಗ್ಲಿ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ಲಿ, ಅದೊಂದು ನೆಟ್ವರ್ಕ್ ಇದೆ. ಇಲ್ಲಿಂದ ಹೋಗ್ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ, ಏನ್ ಮಾಡ್ಬೇಕು ಡಾಕ್ಟರ್ ಅಂತ. ಆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ನೋಡಿದ್ರೆ ಪಲ್ಸ್ ಇದು ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡಿ ಅಂತಾರೆ. ಕೆಮ್ಮು ಜ್ವರ ಇದ್ದಾಗ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಬ್ಯಾರಿಕೇಡ್ ಇರುತ್ತೆ. ಮಳವಳ್ಳಿಗೆ ಹೋಗಕ್ ಮೊದಲೇ ಉಚ್ಚನದೊಡ್ಡಿ ಹತ್ರ ಬ್ಯಾರಿಕೇಡು, ಆ ಕಡೆ ನಾಯಗೌಡನ ದೊಡ್ಡಿ ಹತ್ರ ಬ್ಯಾರಿಕೇಡ್ಗಳು, ಯಾರನ್ನು ಬಿಡ್ತಾ ಇಲ್ಲ. ಚೆಕ್ ಮಾಡಿಸ್ತೇನೆ, ಇವ್ರು ಬಿಡ್ಲೇ ಇಲ್ಲ ಅಂದ್ರೆ ನಾವ್ ಹೆಂಗ್ ಹೋಗ್ಬೇಕು ಡಾಕ್ಟ್ರೇ ಅಂದ್ರು. ಹೌದಲ್ವಾ? ಯಾರನ್ನು ಊರೊಳಗೆ ಬಿಡ್ತಾ ಇಲ್ಲ. ಹೆಂಗ್ ಚೆಕ್ ಮಾಡಿಸ್ಕೋಬೇಕು? ನೀವು ಬಿಟ್ರಲ್ಲ ಹೋಗಿ ಆಸ್ಪತ್ರೆ ಚೆಕ್ ಮಾಡಿಸ್ಕೊಳ್ಳೋದು ಅವ್ರಿಗೆ. ನಾನು ವೈದ್ಯನಾಗಿ ನಾನು ಯೋಚನೆ ಮಾಡಿದೆ, ಅಲ್ಲಪ್ಪ ಹೆಂಗೆ ಇದು, ಇವ್ರನ್ನ ಒಳಗೆ ಬಿಟ್ರಲ್ವ ಇವ್ರು ಚೆಕ್ ಮಾಡೋದು. ಚೆಕ್ ಮಾಡಲಿಲ್ಲ ಅಂದ್ರೆ ಸ್ಯಾಚುರೇಷನ್ ಏನಾದ್ರೂ 95ರಿಂದ 93, 94 ಬಂದ್ರೆ ಸ್ವಲ್ಪ ಪ್ರಮಾಣದಲ್ಲೇ ಕಡಿಮೆ ಆದಾಗ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಬದುಕ್ತಾರೆ. ತೀರಾ ಆಗಿ 80, 70 ಆದ್ರೆ ಹೋಗ್ತಾರೆ. ಇದು ತೀರಾ ಬಹಳ ಫಾಸ್ಟಾಗಿ ಪ್ರೋಗ್ರೆಸ್ ಆಗೋ ಡಿಸೀಸ್. ನಾನು ಯೋಚನೆ ಮಾಡಿದೆ ಏನು ಮಾಡೋದು ಅಂದ್ಬಿಟ್ಟು ನನ್ನ ಹೆಂಡತಿ ಜೊತೆ ನಾನು ಮಾತಾಡಿದೆ. ನೋಡು, ನನ್ನ ಹತ್ರನೂ ಅಲ್ಪದಷ್ಟು ದೇವ್ರು ಕೊಟ್ಟಷ್ಟು ದುಡ್ಡಿದೆ ನೋಡು, ಒಂದು 30 ಲಕ್ಷ ರೂಪಾಯಿ ತನಕ ಖರ್ಚು ಬರ್ಬೋದು. ಇದೊಂದು ಅವಕಾಶ. ಮಳವಳ್ಳಿ ತಾಲೂಕಿಗೆ ನನ್ನಿಂದ ಅಲ್ಲಿ ಹುಟ್ಟಿ ನಾ ಬಂದಿದ್ದೀನಿ. ಜನಗಳ ಕಷ್ಟದಲ್ಲಿದ್ದಾರೆ, ಪ್ರತಿ ಊರಿಗೂ ಆಗ್ಬೇಕು. ಬೂಟಾಟಿಕೆ ಆಗ್ಬಾರ್ದು ಅಲ್ವಾ? ನೀವು ಹೇಳಿದ್ರಲ್ಲ, ಯಾರೋ ಮಾಡಿದ್ರು ಏನೋ ಕೊಟ್ರು ಅಂತ. ಬೂಟಾಟಿಕೆ ಅದು. ಎಲ್ಲೋ ಬಂದ್ರು, ಯಾರಿಗೋ ಒಂದು ಅಕ್ಕಿ ಕೊಟ್ಟರು, ರಾಗಿ ಕೊಟ್ಟರು, ಎಲ್ಲರೂ ಬೂಟಾಟಿಕೆ ಮಾಡಿದ್ರು. ನನಗೆ ಗೊತ್ತಿದೆ. ಅಲ್ಲ ಸ್ವಾಮಿ, ಅಕ್ಕಿ ರಾಗಿನ ಗೌರ್ಮೆಂಟೇ ಕೊಡುತ್ತೆ 10 kg. ನೀವು ತಂದ್ಬಿಟ್ಟು ಅವ್ರಿಗೆ ಪುನಃ 5 kg ಕೊಟ್ಟರೆ ಏನು ಸಾಧನೆ ಮಾಡ್ದಂಗೆ ಆಯ್ತದ್ನ ಅಲ್ವಾ? ಆ ಒಂದು ಉದ್ದೇಶದಲ್ಲಿ ನಾನೇನು ಮಾಡಿದೆ, ಪ್ರತಿ ಆಶಾ ಕಾರ್ಯಕರ್ತರಿಗೂ ಪಲ್ಸ್ ಆಕ್ಸಿಮೀಟರ್ ಕೊಟ್ಟೆ. ಅವರೂರಲ್ಲೇ ಪಲ್ಸ್ ಕಂಡಿಡಿದ್ರು. ಯಾರಿಗೆ ಆ ಸ್ಯಾಚುರೇಷನ್ ಕಡಿಮೆ ಇದೆ, ಪ್ರೆಗ್ನೆಂಟ್ ಲೇಡಿಗಳು ಯಾರು ಆಸ್ಪತ್ರೆಗೆ ಬರ್ತಾ ಇರಲಿಲ್ಲ, BP-ಯಿಂದ ಸಾಯ್ತಾ ಇದ್ರು, ಅವ್ರಿಗೆಲ್ಲ BP ಚೆಕ್ ಮಾಡಿ ಅಂದೆ. ಥರ್ಮೋಮೀಟರ್ ಕೊಟ್ಟೆ, 3 ಕೊಟ್ಟೆ. ಯೋಗೇಶ್ ಇಲ್ಲೇ ಇದ್ದಾರೆ ಕೇಳಿ, ನಮ್ಮ ಮರ್ಸಮ್ಮನವ್ರು ಇಲ್ಲೇ ಇದ್ದಾರೆ ಕೇಳಿ. ನಿಮ್ಮೂರಿಗೆ ಬಂದಿದ್ವಾ ಸರ್ ನಾನು? ಆಯ್ತಾ? ಪ್ರತಿಯೊಂದು ಊರಿಗೆ ನಾನೇ ಹೋಗಿ ಕೊಟ್ಟೆ. ಅದರಿಂದ ಇಡೀ ತಾಲೂಕು ಕಷ್ಟದಲ್ಲಿದ್ದಾಗ ರೆಸ್ಪಾನ್ಸಿಬಿಲಿಟಿನ ನನ್ನ ಶೋಲ್ಡರ್, ನನ್ನ ಹೆಗಲ ಮೇಲೆ ಹಾಕೊಂಡಿದ್ದೀನಿ ನಾನು. ಅರ್ಥ ಆಯ್ತಲ್ವಾ? ಕಷ್ಟ ಕಾರ್ಪಣ್ಯಗಳು ಬಂತು ಅಂದ್ರೆ ಅದಕ್ಕೆ ಏನು ಬೇಕೋ ನನ್ನ ಮನೆ ಬೇಕಾದ್ರೂ ಮಾರಿ ನಾನು ವ್ಯವಸ್ಥೆ ಮಾಡ್ತೀನಿ. ಬಿಟ್ಟು ನೀವು ಅದು ಮಾಡಿ ಇಲ್ಲಿ ಮಾಡಿ ಅವ್ರ ಗ್ರೇಟ್ ಇವ್ರ ಗ್ರೇಟ್ ಅಂದ್ರೆ ಅದು ವಿಚಾರ ಅಲ್ಲ. ಚೆನ್ನಾಗಿದ್ದವ್ರಿಗೇನೋ ಅಲ್ಲಿ ಕೊಟ್ಟರು ಇಲ್ಲಿ ಕುಡಿಸಿದ್ರು ಅವೆಲ್ಲ ಅಲ್ಲ. ತಾಲೂಕು ಕಷ್ಟದಲ್ಲಿದೆ ಅಂದಾಗ ನಾನು ಇನ್ನೂ ಒಂದು ಹೇಳ್ತೀನಿ, ನನ್ನ ಶಕ್ತಿಯನ್ನು ಮೀರಿ ನಾನು ಮಾಡಿದ್ದೀನಿ, ಅದನ್ನ ನಾನು ಮಾಡ್ತೀನಿ. ಆಮೇಲೆ ನನಗೆ ಗೊತ್ತಿದೆ, ಈ ತಾಲೂಕಲ್ಲೇ ಮಳವಳ್ಳಿ ತಾಲೂಕಲ್ಲಿ ನಾನು ಹುಟ್ಟಿದ್ದು. ಸೊಮ್ಮೆ ನೀವು ನನ್ನನ್ನು ಕೇಳಿದ್ರಿ, ಕರ್ನಾಟಕದಲ್ಲಿ ನಾನು ಆಪರೇಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇನ್ನೊಬ್ರು ಅದನ್ನ ಪ್ರಶ್ನೆ ಮಾಡಲ್ಲ.
ನನ್ನ ಇದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ, ನಾನೇನಾದರೂ ಒಂದು ಸರ್ಜರೀಸ್ನ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುತ್ತೆ. ಇನ್ನೊಬ್ರು ಅದನ್ನು ಹಿಂಗಿತ್ತು ಅಂತ ಅನ್ನೋಕ್ಕಾಗಲ್ಲ. ಆ ಲೆವೆಲ್ಗೆ ನಾನು ಬೆಳೆದಿದ್ದೀನಿ. ಅದನ್ನು ಹೆಂಗೆ ಬೆಳೆದೆ ಅಂತ ಗೊತ್ತಾ? ನಾನು ಒಬ್ಬ ಬಡ ರೈತನ ಮಗ. ಎಲ್ಲ ಉಳುಮೆ ಮಾಡೋದು ಗೊತ್ತಲ್ವ ನಿಮಗೆ? ನಾನು ಉಳುಮೆ ಮಾಡಿದ್ದೀನಿ. ಹೆಂಗೆ ಉಳುಮೆ ಮಾಡಿದ್ದೀನಿ ಅಂದರೆ, ನಾನು MBBS ಸೀಟ್ ಸಿಕ್ಕಿದಾಗ ದನಗಳ ಕೊಂಬಿಗೆ ಹಗ್ಗ ಕಟ್ಬಿಟ್ಟು ನಿಮ್ಮಲ್ಲಿ ಯಾರು ಉಳ್ತೀರಾ ಈಗ? ಸ್ವಾಮಿ, ನಾನು ಉಳುಮೆ ಮಾಡೋದು ಗೊತ್ತು ನನಗೆ, ಆಯ್ತಲ್ವಾ? ಹಂಗೆ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿ ನನ್ನದೇ ಆದ ಸಾಧನೆಗಳನ್ನ ನಾನು ಮಾಡಿದ್ದೀನಿ. ಈಗ ಬಿಡಿ, ಆ ವಿಚಾರಗಳು ಬೇರೆ. ಇದು ಅತ್ಯಂತ ಪುಣ್ಯ ಭೂಮಿ. ನೋಡಿ, ನಾವು ಇವತ್ತೆಲ್ಲ ಈ ಅಧೋಗತಿಗೆ ಬಂದಿದ್ದೀವಿ. ಈ ಇತಿಹಾಸ ಕೆಲವರು ಗೊತ್ತೋ ಗೊತ್ತಿಲ್ವೋ, ನನಗೆ ಈ ಮಳವಳ್ಳಿ ತಾಲೂಕಿನ ಇಂಚಿಂಚು ಗೊತ್ತು ನನಗೆ, ಆಯ್ತಲ್ವಾ? ಇದ್ರ ಇತಿಹಾಸ ಏನು ಅಂದ್ರೆ, ನಾವು ಇಲ್ಲಿ ಕೂತಿದೀವಲ್ಲ ಈ ಪುಣ್ಯ ಭೂಮಿಯಲ್ಲಿ, ಈ ನಿಮಗೆ 4ನೇ ಆಂಗ್ಲೋ ಇಂಡಿಯನ್ ಯುದ್ಧ ಗೊತ್ತಲ್ಲ, ಅದರಲ್ಲಿ 2600 ಜನ ಇದ್ರ ಸುತ್ತಮುತ್ತ ಸತ್ತೋಗ್ಬಿಟ್ಟಿದ್ದಾರೆ. 2600 ಜನ 4ನೇ ಆಂಗ್ಲೋ ಇಂಡಿಯನ್ ಯುದ್ಧ ಮಾಡಿದವ್ರು ಯಾರು ಅಂತಂದ್ರೆ, ನಮ್ಮ ಮಳವಳ್ಳಿಯವರು, ರಾಗಿಬೊಮ್ಮನಹಳ್ಳಿಯವರು, ಯಮದೂರವರು, ರಾವಣಿಯವರು, ತಮಡಹಳ್ಳಿಯವರು, ನಮ್ಮ ಪೂರ್ವಿಕರು ಸತ್ತಿರೋದು. ಅವರ ಬಲಿದಾನ ಕೊಟ್ಟಂತಹ ಪುಣ್ಯ ಭೂಮಿ ಇದು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ. ಯಾಕೆ ಬಲಿದಾನ ಮಾಡಿದ್ರು? ನಮಗೂ ಸ್ವಾತಂತ್ರ್ಯ, ನಮ್ಮ ಸ್ವತಂತ್ರವನ್ನ ಬ್ರಿಟಿಷರು ಕಿತ್ಕೊಳ್ಳದೆ ಇರಲಿ ಅಂತ ಮಾಡಿದ್ರು. ಆ 4ನೇ ಆಂಗ್ಲೋ ಇಂಡಿಯನ್ ಯುದ್ಧ ಮುಗಿದ ನೆಕ್ಸ್ಟ್ ಸ್ವಾಮಿ, ಅಲ್ಲಿ ಇಲ್ಲಿ ಅಷ್ಟಷ್ಟು ಜಾಗಗಳನ್ನ ಆಳ್ತಾ ಇದ್ದಂತ ಬ್ರಿಟಿಷರು ಇಡೀ ಭಾರತವನ್ನ ಕಬ್ಜಾ ಮಾಡ್ಕೊಂಡ್ರು, ಅದ್ರ ಮಾರಣೆಗೆ ಕಬ್ಜಾ ಮಾಡ್ಕೊಂಡ್ರು. ಸೊ ಅಂತ ಜನ ನಮ್ಮ ಇವರು ಬಲಿದಾನ ಮಾಡಿದಂಥ ಪುಣ್ಯ ಭೂಮಿ, ಆ ಜಾಗದಲ್ಲಿ ನಾವು ಇಲ್ಲಿ ಕೂತಿದ್ದೀವಿ. ನಾವು ತಪ್ಪು ಮಾತುಗಳನ್ನು ಆಡಬಾರ್ದು. ಹಾಗಾಗಿ ಈ ಸಭೆಯಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಕ್ತಿ ಮೀರಿದ್ದನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನೀವು 100 ಕೋಟಿ ತಂದ್ಬಿಟ್ಟು ಸುರಿದ್ಬಿಡು ಅಂದ್ರೆ ನಾ ಏನು ತಂದ್ಲಿ ಅನ್ನೋದ ಸ್ವಾಮಿ. ನನಗೆ ಈಗ ನಮ್ಮ ತಾಲೂಕನ್ನ ನಾವೇ ಈಗ ಬಹಳ ಅಧೋಗತಿಗಿದೆ. ಈ ಎಜುಕೇಶನ್ ಸಿಸ್ಟಮ್ ನೋಡಿದ್ದೀರ ನೀವು ಅಳವಡಿ ನೋಡ್ರೆ? ನನ್ನ ಕಾಲದಲ್ಲಿ ಯೋಗೇಶ್ 4ರಿಂದ 5 ಜನ ನಾವು MBBS ಹೋಗ್ತಿದ್ವಿ, KS ಮಾಡ್ತಿದ್ರು. ನಮ್ಮೂರಲ್ಲೇ ನಾನು MBBS ಮಾಡಿದ್ರೆ ನನ್ನ ಜೊತೆಗೆ ಇನ್ನೊಬ್ಬ ಓದ್ತಿದ್ದವನು DYSP ಆಗ. ಈಗ ನೀವು ನಾವೆಲ್ಲ ಇಲ್ಲೇ ಓದಿದ್ದು 1ನೇ ಕ್ಲಾಸ್ 2ನೇ ಕ್ಲಾಸು. ಈ ಸಿದ್ಧಾರ್ಥ CHL ಒಂದು ಹಾಸ್ಟೆಲ್ ಇತ್ತು, DHL ಒಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲಲ್ಲಿ ಮಳವಳ್ಳಿಯಲ್ಲಿ 3 ವರ್ಷ ಬೆಳೆದಿದ್ದೀನಿ ನಾನು. ಇವ್ರ ಮನೆ ಹತ್ರ ಒಂದು ಕಟ್ಟೆ ಇದೆ ಸ್ವಾಮಿ, ಆ ಕಟ್ಟೆಗೆ ಹೋಗ್ತಿದ್ವಿ ಮುಖ ತೊಳೆಯೋದಕ್ಕೆ ನಾವು. ಕಟ್ಟೆ ಇದೆ, ಇವ್ರ ಮನೆಯಿಂದ ಕಟ್ಟೆ ಇದೆ ನಿಡ್ಗಟ್ಟ ರೋಡಲ್ಲಿ, ಅಲ್ಲಿ ನಾವು ಮುಖ ತೊಳಿತಿದ್ದು 3 ವರ್ಷ 2 ವರ್ಷ. ಮಂಟು ಕುತ್ಕೊಳ್ಳೋದ್ರಲ್ಲಿ ಒಂದು ಕಟ್ಟೆ ಇದೆ ಸಿದ್ಧಾರ್ಥ ಹೈಸ್ಕೂಲ್ ಆದ್ಮೇಲೆ, ಅದರಲ್ಲೂ 2 ವರ್ಷ ನಾವು ಮುಖ ತೊಳೆದಿದ್ದೀವಿ. ಈಗಿನ ವ್ಯವಸ್ಥೆಗಳಾಗಿನ ಇರ್ತಿರ್ಲಿಲ್ಲ. ಆ ರೀತಿಯಲ್ಲಿ ಈ ಮಳವಳ್ಳಿ ಇಂಚಿಂಚು ನನಗೆ ಗೊತ್ತಿದೆ, ಆಯ್ತಲ್ವಾ? ಇದರಿಂದ ಇಲ್ಲಿಗೆ ನಮ್ಮ ಮಳವಳ್ಳಿಯನ್ನ ನಾವೇ ಶುದ್ಧೀಕರಣ ಮಾಡ್ಕೋಬೇಕು ವಿನಃ ನೀವೆಲ್ಲೋ ಎಲ್ಲಿಂದವನೋ ಕರ್ಕೊಂಡು ಬಂದ್ಬಿಟ್ಟು ಶುದ್ಧೀಕರಣ ಮಾಡಕ್ ಆಗುತ್ತಾ ಸ್ವಾಮಿ? ಅದನ್ನ ಆಗಲ್ಲ ಅಲ್ವಾ? ಆ ಕಾರಣಕ್ಕೆ ಕೇಳಿದ್ರು. ನನಗೆ ನನ್ನದೇ ಆದಂತ ಒಂದು ಜೀವನ ಇದೆ, ವೃತ್ತಿ ಇದೆ, ಬಹಳ ಚೆನ್ನಾಗಿದ್ದೀನಿ, ಅರ್ಥ ಆಯ್ತಲ್ವಾ? ಈ ಗೋಜಿಗಿನ್ನ ಈಗ ನನ್ನ ಜೀವನ ಚೆನ್ನಾಗಿದೆ. ಆದರೂ ಕೂಡ ಇಲ್ಲಿ ಬರ್ತಾ ಇದ್ದಂತೆ ಕರೋನಾದಲ್ಲಿ ನಾನು ಹೆಂಗೆ ಸ್ಪಂದಿಸಿದೆ, ಕೆಟ್ಟಿದೆ ಊರು, ಈ ಥರ ಇದೆ ಅಂದಾಗ ಇಲ್ಲಿ ನಾನು ಏನು ಅಪೇಕ್ಷೆ ಇಟ್ಕೊಂಡು ಬರ್ತಾ ಇಲ್ಲ ಸ್ವಾಮಿ, ಸೇವೆ ಮನೋಭಾವ ಇಟ್ಕೊಂಡು ಅಷ್ಟೇ ಬರ್ತಾ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ, ನನಗೆ ಪರಿಚಯ ಇರೋರು. ಆಮೇಲೆ ಹೇಳಿದ್ರು, ನೀವು ನೆಟ್ನೀರಿನಲ್ಲಿ ಕೈ ಬಿಟ್ಟು ಹೋಗಬಾರ್ದು ಅಂತ. ಈಗ ನೀವು ನೋಡಿ, ಒಂದು ಹೇಳ್ತೀನಿ, ನಮ್ಮ ಜಮೀನಿನ ಪಕ್ಕ ಇರೋರು ಹುಡುಕ ಬಂದು ನನಗೆ ಜಮೀನನ್ನ ಕೊಡ್ತಾರೆ. ಯಾವತ್ತು ಒಬ್ಬ ವ್ಯಕ್ತಿ ಕೇಳಿ ನೀವು ನಮ್ಮೂರಲ್ಲಿ ನಾ ಕೆಡಕಾಗಿದ್ರೆ ಅವ್ರ ಯಾಕೆ ಸ್ವಾಮಿ? ಆ ಕಾಲದಿಂದ ಮಚ್ಚರ ಇರ್ತದೆ ಅಕ್ಕಪಕ್ಕ ಗದ್ದೆಯವ್ರಿಗೆ, ಗೊತ್ತಲ್ಲ ನಿಮ್ಗೆ, ಯಾರು ಹುಡ್ಕ ಬರಲ್ಲ, ಆಯ್ತಲ್ವ? ಹಾಗಾಗಿ ಆ ಕಾಲದಿಂದ ಈ ಕಾಲದ ತನಕ ನೀವು ಈಗ ಅಂಗೈ ನಮ್ಮ ಕರಡಿ ಇದ್ದಂತೆ ನಮ್ಮ ಊರುಗಳಲ್ಲಿ ನೀವು ಕೇಳ್ಕೊಳ್ಳಿ. ನನ್ನ ಹೆಸರಲ್ಲಿ ಏನಾದರೂ ಒಂದೇ ಒಂದು ಚೂರು ಚ್ಯುತಿ ಏನಾದರೂ ಇದೆ ಅಂದ್ರೆ ನೀವೇ ಹೇಳ್ಬಿಡಿರಿ, ಡಾಕ್ಟ್ರೇ ನಿಮ್ಮ ಬಗ್ಗೆ ಹೆಂಗಿದೆ ರೀ, ಇಲ್ಲ ಅಂದ್ರೆ ನಾನು ಅವರು ಮತ್ತೆ ಜನಗಳು ಮತ್ತೆ ನಮ್ಮ ಗೌಡರು ಎಲ್ಲ ಆಶೀರ್ವಾದ ಮಾಡೋದಿತ್ತು ಅಂದ್ರೆ, ನೀವು ಆಶೀರ್ವಾದ ಮಾಡೋದಿದ್ರೆ ನೀವೆಲ್ಲ ನನ್ನ ಜೊತೆ ಇರ್ತೀನಿ, ಏನಾದರೂ ಆಗಲಿ. ನದಿಗೆ ಕಾವೇರಿ ನದಿ ಮಹಾತಾಯಿ ಹೋಗಂತ ತಾಲೂಕಿದು, ಬೀಳೋಣ, ದಡ ಸೇರಿದ್ರೆ ಎಲ್ಲ ಸೇರೋಣ, ಇಲ್ಲ ಎಲ್ಲ ನಿಮ್ಮ ಜೊತೆ ನಾನು ಮುಳುಗ್ತೀನಿ, ಎದ್ರೆ ನಾವು ದಡ ಸೇರೋಣ, ಇಲ್ಲ ಎಲ್ಲರೂ ಮುಳುಗೋಣ. ಈಗ ನನ್ನನ್ನು ತಳ್ಬಿಟ್ಟು ನೀವು ದಡದಲ್ಲಿರೋದು, ನಿಮ್ಮನ್ನು ತಳ್ಬಿಟ್ಟು ನಾವು ದಡದಲ್ಲಿರೋದು ಆ ಕೆಲಸ ಮಾಡಿ.
ಇದರ ಒಂದು ಮಾತನ್ನ ನೀವು ನನಗೆ ಕೊಡಬೇಕು. ಆಮೇಲೆ ಕ್ಷೇತ್ರದಲ್ಲಿ ಬಂದ್ವಿ ಅಂದ್ಬಿಟ್ಟು ಒಂದು ಸ್ವಲ್ಪ ಜನ ಹಂಗೆ ಹಿಂಗೆ ಅಂತಲ್ಲ, ಗೌಡ್ರು ಏನು ಹೇಳಿದ್ರು, 80ರಿಂದ 90% ಎಲ್ಲರೂ ಒಗ್ಗಟ್ಟಾಗಿ ಬಂದರೆ ನಾನು ನಿಮ್ಮ ಸೇವೆ ಮಾಡೋದಕ್ಕೆ ಸತಸಿದ್ದೆ. ನನ್ನ ಜೀವನ ಕೂಡ ನಿಮಗೆ ಈ ಕ್ಷೇತ್ರಕ್ಕೆ ನಾನು ಮುಡುಪಾಗಿದೆ. ಸೊ ಆ ಒಂದು ಇದರಲ್ಲಿ ನನ್ನ ಶಕ್ತಿ ಮೀರಿ ಈ ಕ್ಷೇತ್ರಕ್ಕೆ ಯಾವ್ಯಾವ ವಿಧದಲ್ಲಿ ಏನೇನು ಮಾಡ್ಬೋದೋ ಆ ಎಲ್ಲ ಕಾರ್ಯಗಳನ್ನು ನಾನು ಮಾಡೋಕ್ಕೆ ಸಿದ್ಧ. ಇಷ್ಟು ಮಾತನ್ನ ತಮ್ಮ ಎಲ್ಲರ ಸಮಕ್ಷಮದಲ್ಲಿ ನಮ್ಮ ಗೌಡ್ರೆದುರಿಗೆ ನಾನು ನಿಮಗೆ ನೀಡ್ತೇನೆ. ಇಷ್ಟು ಹೇಳಿ ಮಾತನ್ನ ಮುಗಿಸ್ತೀನಿ. ಇನ್ನೇನಾದರೂ ತಮಗೆ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ನನಗೆ ಎಲ್ಲ ಮಾಧ್ಯಮ ಮಿತ್ರರವರು, ಈ ಎಷ್ಟೇ ಹೋರಾಟಗಳ ನಡುವೆ ಇಷ್ಟು ಕಿರುಕುಳದ ನಡುವೆಯೂ ಬಂಡೆ ಅಂತ ನಿಂತಿರ್ತಕ್ಕಂಥ ನಮ್ಮ ಚೌರೇಗೌಡರು, ಮತ್ತು ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ, ಹೆಲ್ತ್ ಕೆಟ್ಟಿದ್ರು ಕೂಡ ಇಲ್ಲಿ ಲೆಕ್ಕಿಸದೆ ಬಂದಂಥ ನಮ್ಮ ವೀರೇಗೌಡರು, ನಮ್ಮ ನಟೇಶ್ ಸರ್ ಅವರು, ನಮ್ಮ ಕಾಮು ಸರ್ ಅವರು, ಮತ್ತು ನಮ್ಮ ಎಲ್ಲರೂ ಇವರಿಗೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಗೋಳಿ ನಟೇಶ್ ಅಣ್ಣ ಇರ್ಬೋದು, ಯೋಗೇಶ್ ಇರ್ಬೋದು, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.